ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ರಾಹುಲ್ ದಯಾನ್. ಜಗತ್ತೇ ಮಲಗಿದ್ದಾಗ ಬುದ್ಧನೊಬ್ಬ ಎದ್ದ ಅನ್ನೋ ಥರ ಕೋವಿಡ್ ಸಮಯದಲ್ಲಿ ಇಡೀ ಜಗತ್ತೇ ಸೈಲೆಂಟ್ ಆಗಿದ್ದಾಗ ಇವರು ಹಾಗೂ ಇವರ ತಂಡ ಎದ್ದು ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾರೆ. ಆ ಒಂದು ಹೆಜ್ಜೆ ಇವತ್ತು ಸಾವಿರಾರು ಮೈಲಿಗಟ್ಟಲೆ ಸಾಗಿದೆ. ಅಷ್ಟೇ ಅಲ್ಲ, ಇವರ ಪ್ರಾಡಕ್ಟ್ ಬಾಗಲಕೋಟೆಯಿಂದ ಶುರುವಾಗಿ ಇವತ್ತು ಭಾರತದ ಗಡಿಯನ್ನು ದಾಟಿದೆ. ಇವರು ಪ್ರೊಡ್ಯೂಸ್ ಮಾಡುವಂಥ ಬೆಲ್ಲದ ಘಮ ಇವತ್ತು ವಿಶ್ವದೆಲ್ಲೆಡೆ ಪಸರಿಸಿದೆ. ಹಾಗೂ ಕೇವಲ ಒಬ್ಬ ರೈತ ಅಷ್ಟೇ ಅಲ್ಲ, ಇವರು ಒಬ್ಬ ರೈತ ಸಾಧಕ. ಇವತ್ತು ನನ್ನ ಜೊತೆ ಇದ್ದಾರೆ ಪ್ಯೂರ್ ನೇಚರ್ ಜಾಗರಿಯ ಫೌಂಡರ್ ಆಗಿರುವಂಥ ಮಹಾಲಿಂಗಪ್ಪ ಇಟ್ನಾಳ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಡೈರೆಕ್ಟಾಗಿ ಕ್ವೆಶ್ಚನ್ಗೆ ಬಂದ್ಬಿಡ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಎಲ್ಲರೂ ಏನೇನೋ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಯಾವುದೋ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಕೋವಿಡ್ ಅಂತ ಸಂದರ್ಭದಲ್ಲಿ ಬೆಲ್ಲನೇ ನಿಮ್ಮ ಆಯ್ಕೆ ಯಾಗಾಗಿತ್ತು ಸರ್? ಬೆಲ್ಲನ ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ ಒಳ್ಳೆ ಕ್ವಶನ್ ಕೇಳಿದ್ದೀರಿ ಸರ್. ನಮ್ಮಲ್ಲಿ ನಾವು ಬಾಗಲಕೋಟೆ ಜಿಲ್ಲೆ ಅಂತಂದರೆ ಕಬ್ಬು ಬೆಳೆಯುವಂಥ ನಾಡು, ಸಕ್ಕರೆ ನಾಡು ಅಂತ ಕರೀತಾರೆ, ನಮ್ಮದು ಬೆಲ್ಲದ ನಾಡು ಅಂತ ಕರೀತಾರೆ. ಯಾಕಂದರೆ ಮಹಾಲಿಂಗಪುರ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಬೆಲ್ಲದ ಮಾರ್ಕೆಟ್, ದೊಡ್ಡ ಮಾರ್ಕೆಟ್ ಅಂತಂದರೆ ಮಹಾಲಿಂಗಪುರದ ಬೆಲ್ಲ. ಇದು ನಮಗೆ ನಂಟಿದೆ ಸರ್. ಅದರಲ್ಲಿ ಏನಂತಂದರೆ ನಮ್ಮ ಹಿಂದಕ್ಕೆ ಪೂರ್ವಜರೆಲ್ಲ ನಾವು ಹೊರಗಡೆ ಹೋಗಿ ಬಿಸಿಲಲ್ಲಿ ದಣಿದು ಬಂದಾಗ ಒಂದು ಚಕ್ಕೆ ಬೆಲ್ಲ ಮತ್ತು ನೀರನ್ನು ಕೊಟ್ಟಾಗ ಮನುಷ್ಯನಿಗೆ ಅತ್ಯಂತ ಸ್ಪೀಡಾಗಿ ಬಾಡಿಯಲ್ಲಿ ಎನರ್ಜಿ ಇನ್ಕ್ರೀಸ್ ಆಗ್ತಿತ್ತು. ಅದನ್ನೇ ನಾವು ಯಾವುದೇ ಒಂದು ಸಪ್ಲಿಮೆಂಟ್ರಿ ತೊಗೊಳಿದರೆ ನಮ್ಮ ಹಿರಿಯರು ಬೆಲ್ಲ ತಿಂದು ಚೆನ್ನಾಗಿದ್ದರು. ಅದನ್ನೇ ನಾವು ತಲೆಯಲ್ಲಿಟ್ಟುಕೊಂಡು, ಅದು ನಮ್ಮ ಭಾರತೀಯ ಸಂಸ್ಕೃತಿಯೂ ಕೂಡ ಹೌದು. ಅದಕ್ಕಾಗಿ ನಾವು ಒಳ್ಳೆಯ ಉತ್ತಮವಾದಂಥ ಬೆಲ್ಲವನ್ನು ಮತ್ತೊಮ್ಮೆ ಎಲ್ಲರಿಗೂ ತಲುಪಿಸೋಣ ಅನ್ನುವಂಥ ಒಂದು ಉದ್ದೇಶನ ಇಟ್ಟುಕೊಂಡು ಈ ಬೆಲ್ಲಕ್ಕೆ ನಾವು ಕೈ ಹಾಕಿದ್ದೀವಿ ಸರ್. ಮಾರ್ಕೆಟಲ್ಲಿ ಅಷ್ಟು ಬೆಲ್ಲ ಸಿಗ್ತಾ ಇದೆ, ಸಾಧಾರಣ ಬೆಲ್ಲ ಆ್ಯಂಡ್ ನಿಮ್ಮ ಫ್ಲೇವರ್ಡ್ ಬೆಲ್ಲ ಕೂಡ ಸಿಗ್ತಾ ಇದೆ. ಬಟ್ ಜನ ನಿಮ್ಮ ಬೆಲ್ಲನೇ ಖರೀದಿ ಮಾಡಬೇಕು ಅನ್ನೋದಕ್ಕೆ ಏನು ರೀಸನ್ ಇದೆ? ಒಂದು ಐದು ರೀಸನ್ ಕೊಡೋ ಹಾಗಿದ್ರೆ ನಿಮ್ಮ ಬೆಲ್ಲನೇ ಜನ ಯಾಕೆ ಖರೀದಿ ಮಾಡಬೇಕು ಅಂತ. ನಮ್ಮ ಬೆಲ್ಲನೇ ಯಾಕೆ ಖರೀದಿ? ನಂಬರ್ ಒಂದು ಸ್ಟಾರ್ಟ್ ಮಾಡೋಣ. ನಂಬರ್ ಒಂದು ಸರ್, ಇಡೀ ಬೆಲ್ಲ ಈ MNC ಕಂಪ್ನಿಗಳು ಬಂದಿದ್ದಾರೆ ಸರ್. ಯಾರೂ ಫ್ಲೇವರ್ಡ್ ಬೆಲ್ಲವನ್ನು ಕೊಟ್ಟಿಲ್ಲ. ನಾನು ಫ್ಲೇವರ್ಡ್ ಬೆಲ್ಲವನ್ನು ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಯಾವ MNC ಕಂಪ್ನಿ ಕೊಡದೇ ಇದ್ದರೂ ಸಹಿತ ರೈತನಾಗಿ ನಾನು ಮಾರುಕಟ್ಟೆಗೆ ಪರಿಚಯಿಸಿದ್ದೇನೆ ಸರ್. ಮೊದಲನೇದು ನಂಬರ್ ಒನ್. ನಂಬರ್ ಎರಡನೇದು ಏನಂತಂದರೆ ಪ್ಯೂರಿಟಿ ಅಂತ ಬಂದ್ರೇ ಏನು ಅದಕ್ಕೆ ಮೊದಲನೇ ಅಗ್ರಗಣ್ಯ ಸ್ಥಾನದಲ್ಲಿ ನಾವು ನಿಲ್ತೀವಿ ಸರ್. ಯಾಕಂತಂದರೆ ನಮ್ಮಲ್ಲಿ ಹೈಜಿನ್ ಅಂತಂದರೆ ನಾವು ಹೈಜಿನ್ನಾಗೇ ಮಾಡ್ತೀವಿ. ಯಾಕಂದ್ರೆ ತಿನ್ನುವ ಅಂಥ ಆಹಾರ ಪದಾರ್ಥ ಕೊಳ್ಳೋರು ನನಗೆ ಶ್ರಮಪಟ್ಟ ತಮ್ಮ ದುಡಿಮೆಯಿಂದ ಕೊಟ್ಟಿರ್ತಕ್ಕಂಥ ಹಣ ಇರುತ್ತೆ. ಅದರ ಅರಿವನ್ನು ನಾನು ಇಟ್ಟುಕೊಂಡು ಅತ್ಯುತ್ತಮವಾದಂಥ ಔಷಧಿಯುಕ್ತವಾದಂಥ ಬೆಲ್ಲವನ್ನು ತಯಾರು ಮಾಡ್ತೀನಿ. ಎರಡನೇದು. ಓಕೆ. ಮೂರನೇದು ಏನಂತಂದರೆ ಸರ್, ಯಾವುದೇ ಕಲರನ್ನು ಬಳಸಲ್ಲ, ಅಡಲ್ಟ್ರೇಷನ್ ಇಲ್ಲ. ಎಲ್ಲ MNC ಕಂಪ್ನಿಗಳು ಎಲ್ಲಿಂದ ತರ್ತಾರೋ ಎಲ್ಲೋ ಮಾರ್ತಾರೋ, ಇಲ್ಲ ಇಲ್ಲಿ ನಾನೇ ರೈತರಿಂದ ಕಬ್ಬ ಖರೀದಿ ಮಾಡ್ತೀನಿ, ನಾನೇ ಮಾರ್ತೀನಿ ಅಂದಾಗ ಏನಾಗುತ್ತೆ, ರೈತರಿಗಾಗಿ ತಯಾರಿಸಿದ ಬೆಲ್ಲವನ್ನು ಉತ್ತಮ ಆರೋಗ್ಯ ಸಮಾಜಕ್ಕೆ ಕೊಡ್ತೀವಿ ಸರ್. ಅದು ಮೂರನೇದು ಸರ್. ಓಕೆ. ಈಗ ನಾಲ್ಕನೇದು ಏನಂತಂದ್ರೆ ಈ ಮಣ್ಣಿನಲ್ಲಿ ಒಂದು ಗುಣ ಇದೆ ಸರ್. ನಮ್ಮ ಬಾಗಲಕೋಟೆ ಈ ಮಹಾಲಿಂಗಪುರ ಭಾಗದ ಮಣ್ಣಿನಲ್ಲಿ ಒಂದು ಗುಣ ಇದೆ ಸರ್. ನಾನು ಇನ್ನೊಂದು ಭಾಗವನ್ನು ಅಲ್ಲಗಳಿಬೇಕು ಅಂತ ಅಲ್ಲ, ಈ ಮಣ್ಣಿನ ಗುಣದಲ್ಲಿ ಎಕ್ಸ್ಟ್ರಾ ಸ್ಪೆಷಲ್ ಅಂಥ ಮಣ್ಣಿನ ಗುಣ. ಅದಕ್ಕಾಗಿಯೇ ನಮ್ಮ ಮಹಾಲಿಂಗಪುರ ಬೆಲ್ಲದ ಮಾರುಕಟ್ಟೆ ಏಷ್ಯಾ ಖಂಡದಲ್ಲಿ 2ನೇ ದೊಡ್ಡ ಮಾರುಕಟ್ಟೆ ಸರ್. ಕರೆಕ್ಟ್. ಇದು ಯಾಕೆ ಇಲ್ಲಿ ಬರುತ್ತೆ ಅಂತಂದರೆ, ಈ ಭಾಗ ಸುತ್ತೂರಿಗೆ ಏನಿದೆ ಸರ್, ಕೃಷ್ಣೆ ಮತ್ತು ಘಟಪ್ರಭಾ ಮಧ್ಯದಲ್ಲಿರುವಂಥ ಈ ಮಣ್ಣಿನ ಒಂದು ಘಮ ಇದೆಯಲ್ಲ ಸರ್, ಇಲ್ಲಿ ಬೆಳೆಯುವಂಥ ಕಬ್ಬು ಅಷ್ಟು ಸಮೃದ್ಧ ಮತ್ತು ಪೋಷಕಾಂಶಯುಕ್ತ ಕಬ್ಬನ್ನು ಬೆಳೆಯುತ್ತೀವಿ ಸರ್. ಅದರಿಂದ ತಯಾರು ಮಾಡುವಂಥ ಬೆಲ್ಲ ಅತ್ಯಂತ ರುಚಿಕರವಾಗಿರುತ್ತೆ ಸರ್. ವೆರಿ ನೈಸ್. ಈಗ ಕೊನೆಯದು ಐದನೇ ರೀಸನ್ ಏನಂತಂದರೆ, ಅನೇಕ ತಾಯಂದಿರು ಗೃಹಿಣಿಯರು ಹೇಳ್ತಾರೆ, ನಾವು ಬೆಲ್ಲ ಹಾಕಿದಾಗ ನಮ್ಮ ಕಾಫಿ ಒಡೆಯುತ್ತೆ, ಹಾಲು ಒಡೆಯುತ್ತೆ, ಟೀ ಒಡೆಯುತ್ತೆ ಅಂತ ಹೇಳ್ತಾರೆ. ನಾನು ತಾಯಂದಿರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ, ನೀವು ಪ್ಯೂರ್ ನೇಚರ್ ಜಾಗರಿ ಬೆಲ್ಲವನ್ನು ಬಳಸಿ. ನಿಮ್ಮದು ಟೀನೂ ಒಡೆಯಲ್ಲ, ಕಾಫಿನೂ ಒಡೆಯಲ್ಲ, ಹಾಲು ಒಡೆಯಲ್ಲ, ಅತ್ಯುತ್ತಮವಾದಂಥ ಆರೋಗ್ಯವಂತವಾದಂಥ ಬೆಲ್ಲದ ನೀವು ಅದನ್ನು ಖುಷಿಯಿಂದ ಬಳಸ್ರಿ. ನೀವು ಚಹಾ ಕಾಫಿಗಾಗಿ ಬಳಸಬೇಕಾಗಿತ್ತಂದ್ರೆ ಪ್ಯೂರ್ ನೇಚರ್ ಜಾಗರಿಯನ್ನೇ ಬಳಸಿ. ರೈಟ್. ಈಗ 3-4 ವರ್ಷಗಳ ಹಿಂದೆ 18 ವೆರೈಟಿಲಿ ನಿಮ್ಮ ಬೆಲ್ಲ ಸಿಗ್ತಾ ಇರೋದು, ಆದರೆ ಈಗ ಆ ವೆರೈಟಿನಷ್ಟು ಜಾಸ್ತಿ ಆಗಿದೆ. ಸೊ ಎಷ್ಟು ಜಾಸ್ತಿ ಆಗಿದೆ ಆ್ಯಂಡ್ ಅದೆಲ್ಲವನ್ನು ಕೂಡ ಹೆಸರಿಸ್ಬೋದಾ ಸರ್? ಸರ್, ನಾವು ಈಗ 3-4 ವರ್ಷಗಳ ಹಿಂದುಗಡೆ ನಾವು 18 ವೆರೈಟಿ ಬೆಲ್ಲವನ್ನು ಮಾಡ್ತಾ ಇದ್ದೀವಿ. ಈಗ ಅದನ್ನೇ ಮುಂದುವರೆದು 22 ವೆರೈಟಿಗಳ ಬೆಲ್ಲವನ್ನು ತಂದಿದ್ದೀವಿ ಸರ್. ಯಾಕಂತಂದರೆ ನಾವು ನೋಡಿ, ಈಗ ಮಕ್ಕಳಿಗೆ ನಾವು ಚಾಕ್ಲೇಟ್ ಅಂತ ತಂದಾಗ ಇನ್ಯಾವುದು ಕೆಮಿಕಲ್ ಇರುವಂಥ ಚಾಕ್ಲೇಟನ್ನು ಕೊಡೋ ಬದಲೇ ಮಕ್ಕಳಿಗೆ ಕಾಫಿಯನ್ನು, ಇದರಲ್ಲಿ ಬೆಲ್ಲದಲ್ಲಿ ಕಾಫಿಯನ್ನು ಸೇರಿಸಿ ಮಕ್ಕಳಿಗೆ ಕಾಫಿ ಫ್ಲೇವರನ್ನು ಕೊಟ್ಟಿವಿ. ಆಮೇಲೆ ಮೌತ್ ಫ್ರೆಶ್ನರ್ ಆಗಿ ನಾವು ಸೋಂಪನ್ನು ಸೇರಿಸಿ ಬೆಲ್ಲ ಮತ್ತು ಸೋಂಪನ್ನು ಕೊಟ್ಟಿವಿ. ಬೆಲ್ಲದಲ್ಲಿ ಏಲಕ್ಕಿಯನ್ನು ಸೇರಿಸಿ ಏಲಕ್ಕಿಯನ್ನು ಕೊಟ್ಟಿವಿ. ಅದೇ ರೀತಿಯಾಗಿ ನಮ್ಮ ಪೂರ್ವಜರು ನಮಗೆ ಹಿಂದೆ ನೆಗಡಿ ಶೀತ ಬಂದಾಗ ಮತ್ತು ಇದನ್ನು ಏನಂತಂದರೆ ಶುಂಠಿ ಅಥವಾ ತುಳಸಿ ಬೆಲ್ಲವನ್ನು ಸೇರಿಸಿ ಕೊಡ್ತಾಯಿದ್ರು. ಅದು ಇನ್ನು ಸೇರಿಸಿ ಬೇಡೋದೈತೆ ನಾವೇ ಇನ್ಸ್ಟೆಂಟಾಗಿ
ಶುಂಠಿಯನ್ನು ರೈತರಿಂದ ಖರೀದಿ ಮಾಡಿದಂಥ ಶುಂಠಿಯನ್ನು ನಮ್ಮ ಬೆಲ್ಲದಲ್ಲಿ ಸೇರಿಸಿ ಶುಂಠಿ ಮಿಶ್ರಿತ ಬೆಲ್ಲ ಅಂತ ಕೊಟ್ಟಿವಿ. ಹೀಗೆ ಹರ್ಬಲ್ ಜಾಗರಿಯನ್ನು ಸೇರಿಸಿಕೊಂಡು ಮಸಾಲೆ ಜಾಗರಿಯನ್ನು ಸೇರಿಸಿಕೊಂಡು ನಾವು 22 ಬೈ ಪ್ರಾಡಕ್ಟ್ಗಳನ್ನು ಬೆಲ್ಲದಿಂದ ತೆಗೆದುಕೊಂಡು ಮಾರುಕಟ್ಟೆಗೆ ಬಂದಿದ್ವಿ ಸರ್. ಇವತ್ತು ನಾನು ಸ್ಟಾರ್ಟಿಂಗ್ನಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಅಂದರೆ ನಿಮ್ಮ ಒಂದು ಪ್ರಾಡಕ್ಟ್ ಏನಿದೆ ಪ್ಯೂರ್ ನೇಚರ್ ಜಾಗರಿ ಇವತ್ತು ಇಡೀ ವಿಶ್ವದೆಲ್ಲೆಡೆ ಪಸರಿಸಿದೆ. ಸೊ ಅಫ್ಕೋರ್ಸ್ ಒಂದು ಪ್ರಾಡಕ್ಟ್, ಅದು ನಮ್ಮ ಒಂದು ಪ್ರಾಡಕ್ಟ್ ಇಡೀ ವಿಶ್ವದೆಲ್ಲೆಡೆ ಸಿಗ್ತಾ ಇದೆ ಅಂದಾಗ ಒಂದು ಖುಷಿ ಆಗೇ ಆಗುತ್ತೆ. ಸೊ ಇದಕ್ಕೆ ನೀವು ಪಟ್ಟಂತಹ ಶ್ರಮ ಎಷ್ಟು ಆ್ಯಂಡ್ ಆ ಶ್ರಮಕ್ಕೆ ಸಿಕ್ಕಿರುವಂತಹ ಪ್ರತಿಫಲ ನೋಡಿ ನಿಮ್ಮ ಖುಷಿ ಎಷ್ಟಿದೆ ಸರ್? ಸರ್, ನನಗೆ ಇದಕ್ಕೆ ನಾನು ಶ್ರಮ ಪಟ್ಟೀನಿ ಅನ್ನೋದಕ್ಕಿಂತ ಈ ಸಂಗಾನಟ್ಟಿಯ ಮಣ್ಣಿನಲ್ಲಿ ತಯಾರಾದಂಥ ಬೆಲ್ಲ, ನನ್ನೂರಿನ ನನ್ನ ಕಾರ್ಮಿಕ ವೃಂದ ಅವರ ಕೈಯಾರೆ ತಯಾರಿಸಿದಂಥ ಬೆಲ್ಲ, ನಮ್ಮ ರೈತರು ಬೆಳೆದಂಥ ಕಬ್ಬಿನಿಂದ ತಯಾರಾದಂಥ ಈ ಬೆಲ್ಲ ಸಪ್ತ ಸಮುದ್ರಗಳಾದ ಆಚೆ ಸಹಿತ ಈ ಬೆಲ್ಲದ ಘಮ ಬೀರಿದಾಗ ನನ್ನ ಶ್ರಮ ಶೂನ್ಯ ಅನಿಸುತ್ತೆ. ನಮ್ಮೆಲ್ಲ ಸ್ನೇಹಿತರು, ನಮ್ಮ ರೈತರು, ನಮ್ಮ ಕಾರ್ಮಿಕರ ಶ್ರಮ ಇದರಲ್ಲಿ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಸರ್. ಸೊ ಈಗ ನಾವು ಬೆಲ್ಲದ ಬಗ್ಗೆ ಮಾತಾಡೋ ಹಾಗಿದ್ರೆ, ಬೆಲ್ಲ ಎಲ್ಲ ಕಡೆ ಸಿಗುತ್ತೆ ಆ್ಯಂಡ್ ಮಾರ್ಕೆಟ್ನಲ್ಲೂ ಕೂಡ ಅನೇಕ ಬೆಲ್ಲಗಳು ತುಂಬ ವರ್ಷಗಳಿಂದ ಸಿಗ್ತಾ ಇದೆ. ಬಟ್ ಇಂಪ್ಯೂರಿಟೀಸ್ ಅನ್ನುವಂಥದ್ದು ಬೆಲ್ಲದಲ್ಲಿ ಜಾಸ್ತಿ ಇರುತ್ತೆ. ಬಟ್ ನೀವು ಮಾಡ್ತಿರುವಂಥದ್ದು ರೈತರಿಂದ ನೇರವಾಗಿ ರೈತರೇ ಮಾಡುವಂಥ ಬೆಲ್ಲ ಅದು. ಸೊ ಯಾವುದೇ ಇಂಪ್ಯೂರಿಟೀಸನ್ನು ನಾವು ಬಳಸದೆ ನೀವಿಲ್ಲಿ ನಿಮ್ಮ ಒಂದು ಜಾಗ ಏನಿದೆ ಇಲ್ಲಿ ಕಂಪ್ಲೀಟ್ಲಿ ಪ್ಯೂರ್ ಆಗಿ ನೀವು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಹೌದು. ಸೊ ಆ ಒಂದು ಪ್ರೋಸೆಸ್ ಬಗ್ಗೆ ಹೇಳಿ ಸರ್. ಸರ್, ನಾವು ಏನು ಮಾಡ್ತೀವಿ, ರೈತರಿಂದ ಕಬ್ಬನ್ನು ಖರೀದಿ ಮಾಡ್ತೀವಿ. ನಮ್ಮದು ಕಬ್ಬಿರುತ್ತೆ. ರೈತರಿಂದ ಖರೀದಿ ಮಾಡಿದಂಥ ಕಬ್ಬನ್ನು ಕಟಾವು ಮಾಡ್ತೀವಿ, ಕ್ರಷಿಂಗ್ ಮಾಡ್ತೀವಿ. ಕ್ರಷಿಂಗ್ ಮಾಡಿದ ತಕ್ಷಣ ನಾವು ಕಡಾಯಿಗೆ ಹೋಗಿ ಕಿಸಿಂದ ಅದನ್ನು ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಿ ನಂತರ ಅದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಬೆಲ್ಲ, 5 ಗ್ರಾಮ್ ಬೇಕೋ 10 ಗ್ರಾಮ್ ಬೇಕೋ, ನಮಗೆ ಯಾವ ಸೈಜಲ್ಲಿ ಬೇಕಲ್ಲ ಆ ಸೈಜಲ್ಲಿ ಬೆಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಏನಂತಂದರೆ ಯಾವುದೇ ಅಡಲ್ಟ್ರೇಷನ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಕಲರನ್ನು ಸಹಿತ ನಾವು ಹಾಕದೆ ನಮ್ಮ ಹಿರಿಯರು ಸಾಂಪ್ರದಾಯಿಕವಾಗಿ ಹೆಂಗೆ ಬೆಲ್ಲ ತಯಾರು ಮಾಡ್ತಾರೋ ಹಾಗೆ ಬೆಲ್ಲ ತಯಾರು ಮಾಡಿ ನಾವು ಗ್ರಾಹಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ನೀವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ ಸರ್, ಈ ಒಂದು ಬಿಸ್ನೆಸ್ಗೆ ಕೈ ಹಾಕುವಂತಹ ಸಂದರ್ಭದಲ್ಲಿ ಬೆಲ್ಲ ಇಟ್ಕೊಂಡು ನಾನು ಶುರು ಮಾಡಿದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತಾ, ಅಥವಾ ನಿಮ್ಮ ಥಾಟ್ ಪ್ರೋಸೆಸ್ ಅವಾಗ ಶುರು ಮಾಡುವಾಗ ಹೆಂಗಿತ್ತು ಸರ್? ಅದನ್ನ ತಿಳ್ಕೊಳ್ಳೋಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಸರ್. ನಾವು ಬೆಲ್ಲ ತಂದಾಗ ನಮ್ಮ ಹಳ್ಳಿಯಲ್ಲಿ ಹೇಳಿದರು, ನಾವೆಲ್ಲ ಇಂಥ ಬೆಲ್ಲ ಮಾಡಿ ತಿಂದಿದ್ದೀವಿ, ಇದೇನು ನಮಗೆ ವಿಶೇಷ ಅನಿಸೋದಿಲ್ಲ, ಇದನ್ನು ಬೆಲ್ಲ ಎಲ್ಲಿ ಮಾರ್ತೀರಿ? ಹಳೆಯ ಕಾಲದ ಬೆಲ್ಲ ಅಂತಂದರೆ ಈಗೆಲ್ಲ ಬಣ್ಣದ ಬೆಲ್ಲಗಳು ಬಂದಿದ್ದಾವೆ, ಬಣ್ಣಕ್ಕೆ ಮಾರು ಹೋಗಿದೆ ಜಗತ್ತು. ನೀವು ಇಂಥ ಕಪ್ಪು ಬೆಲ್ಲನ ತೊಗೊಂಡು ಎಲ್ಲಿ ಹೊರಟಿದ್ದೀರಿ ಅಂತ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಕೇಳ್ತಾಯಿದ್ರು. ನಾವು ಹೇಳಿದ್ವಿ, ಯಾವ ಜನರಿಗೆ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಜ್ಞಾನ ಇದೆಯೋ ಅವ್ರಿಗೆ ಕೊಡ್ತೀವಿ, ಯಾರಿಗೆ ಆರೋಗ್ಯದ ಬಗ್ಗೆ ಜ್ಞಾನ ಇಲ್ಲೋ ಅವ್ರಿಗೆ ಹೆಂಗೆ ನಾವು ತಯಾರು ಮಾಡ್ತೀವಿ, ಇದು ಬೆಲ್ಲ ಅಂದರೆ ಹೆಂಗಿರುತ್ತೆ ಅನ್ನುವಂಥದ್ದು ಅವೇರ್ನೆಸ್ ಮೂಡಿಸಿ ಆದರೂ ಸಹಿತ ಉತ್ತಮ ಸಮಾಜಕ್ಕೆ ಉತ್ತಮವಾದ ಆರೋಗ್ಯವಂತ ಬೆಲ್ಲವನ್ನು ಕೊಡೋಣ ಅಂತ ಯಕ್ಷಿಂದ ನಾವು ಮುಂದಾಲೋಚನೆ ಮತ್ತು ಬಂಡಧೈರ್ಯದಿಂದ ಕಾಲಿಟ್ಟಿವಿ ಸರ್. ಇದರಲ್ಲಿ ಸಕ್ಸಸ್ ಆಗಿದ್ವಿ ಸರ್. ಸೊ 18 ಪ್ರಾಡಕ್ಟಿಂದ ಶುರು ಮಾಡಿದ್ರಿ, 22 ಆಯಿತು. 22 ಆಗೋದರ ಜೊತೆಗೆ ಕಾಲಕ್ಕೆ ತಕ್ಕಂತೆ ಶೇಪ್ಗಳು ಚೇಂಜ್ ಆಯಿತು, ಸೈಜ್ ಚೇಂಜ್ ಆಯಿತು, ಕೆಜಿಗಳು ಕೂಡ ಚೇಂಜ್ ಆಯಿತು. ಸೊ ಈ ಮಾಡಿಫಿಕೇಷನ್ ಅಂದರೆ ಈ ಒಂದು ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ಥಾಟ್ ನಿಮ್ಗೆ ಹೆಂಗೆ ಬಂತು ಸರ್? ನಾನು ಭಾಳಷ್ಟು ಸಾರಿ ನಾವು ಇಲ್ಲೇ ಹೋಗ್ತಾ ಇದ್ದೀವಿ, ನಮಗೆ ಬೆಲ್ಲ ಅಂದ್ಕೊಂಡ್ಲೇ ಒಂದೇ ನೆನಪಾಗೋದು, ನಾವು ಖರೀದಿ ಮಾಡೋ ಜಾಗ ಯಾವುದಂದರೆ ಕಿರಾಣಿ ಶಾಪ್ಗಳು ಮತ್ತು ಸೂಪರ್ ಮಾರ್ಕೆಟ್ಗಳಿಂದ ಬೆಲ್ಲ ತರೋದು. ಅದನ್ನು ಇಡೋ ಜಾಗ ಎಲ್ಲಿ ಅಂತಂದರೆ ನಮ್ಮ ಅಡುಗೆ ಮನೆ ಅಷ್ಟಕ್ಕೆ ಸೀಮಿತ ಇತ್ತು. ಇದನ್ನು ಬಿಟ್ಟು ವಿಭಿನ್ನವಾಗಿ ಮಾಡೋಣ ಅನ್ನುವಂಥ ವಿಚಾರನ ಇಟ್ಕೊಂಡು, ಬೆಲ್ಲ ಅಂದ್ರೆ ಅದನ್ನು ನಾವು ಕಟ್ ಮಾಡಬೇಕು ಅಥವಾ ಒಡಿಬೇಕು ಅನ್ನುವಂಥ ಪದ್ಧತಿ ಬೇಡ. ಒಬ್ಬ ಮನುಷ್ಯನಿಗೆ, ಒಂದು ಮಾನವನ ದೇಹಕ್ಕೆ ಎಷ್ಟು ಬೇಕೋ ಆರೋಗ್ಯಕರವಾದ ಬೆಲ್ಲ ಅಷ್ಟೇ ಸೈಜಲ್ಲಿ ತಯಾರು ಮಾಡಿದ್ದೀವಿ. ಅದಕ್ಕಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಸರ್, ಈಗ ಬೆಲ್ಲ ಅಂತಂದರೆ ನಾವು ಕಾರಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಕಾರಲ್ಲಿ ಇಟ್ಕೊಂಡು ಹೋಗುವಂಥ ಸೈಜ್ ಹೆಂಗೆ ಬೇಕೋ ಹಂಗೆ ಸೈಜ್ ಕನ್ವರ್ಟ್ ಮಾಡಿದ್ದೀವಿ. ಅದೇ ರೀತಿ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಯಾರೋ ನಾವು ಬೆಲ್ಲ ಗಿಫ್ಟಿಂಗ್ ಕಾರ್ಪೊರೇಟ್ ಗಿಫ್ಟಿಂಗ್ ಪ್ಯಾಕ್ಗಳನ್ನು ಮಾಡಿದ್ವಿ. ದೀಪಾವಳಿ ಮತ್ತು ನ್ಯೂ ಇಯರ್ಗೆ ಕಾರ್ಪೊರೇಟ್ ಗಿಫ್ಟಿಂಗ್ ನಾವು ಮಾಡಿದ್ದೀವಿ ಸರ್, ಬಾಕ್ಸ್ಗಳನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಚಾಕ್ಲೇಟ್ಗಳನ್ನು ಯಾರಾಗಲಿ ಈ ಜೇಬಲ್ಲಿ ಇಟ್ಕೊಂಡು ಹಿಂಗೆ ಚಾಕ್ಲೇಟನ್ನು ಹೋಗ್ತಾರೆ, ಅದಕ್ಕೆ ಬೇಡ ಅಂತ ಜೇಬಲ್ಲಿಯೂ ಸಹಿತ ಇಟ್ಟಬಲ್ಲಂಥ ಬೆಲ್ಲವನ್ನು ಸೈಜನ್ನು ತಯಾರು ಮಾಡಿ ನಾವು ಮಾರುಕಟ್ಟೆ ಕೊಟ್ಟಿವಿ. ಇದನ್ನು ಕಾರಲ್ಲಿ ನೀವು ಇಟ್ಕೋಬೋದು, ನಿಮ್ಮ ಕಾರ್ಪೊರೇಟ್ ಆಫೀಸಲ್ಲಿ ಇಟ್ಕೋಬೋದು. ನಿಮಗೆ ಬೆಲ್ಲ ತಿನ್ನಬೇಕಂದಾಗ ನೀವು ಮೌತ್ ಫ್ರೆಶ್ನರ್ ಆಗಿಯೂ ಸಹಿತ ಇದನ್ನು ಬಳಸಲಿ ಅಂತ ಯಕ್ಷಿಂದ ನಿಮ್ಮ ಜೇಬುಗಳಲ್ಲಿ ಹಿಡಿಯುವಂಥ ಸೈಜ್ಗೂ ಸಹಿತ ಬೆಲ್ಲನ ಇಡೀ ಭಾರತ ದೇಶದಲ್ಲಿ ಮೊದಲು ತಂದಂಥ ರೈತ ಅಂದರೆ ನಾನೇ ಸರ್. ಈಗ ನಾವು ಸಾಧಾರಣವಾಗಿ ಬೆಲ್ಲ ತಿಂದಿದ್ದೀವಿ, ಈ ಗೂಡಂಗಡಿ ಬೆಲ್ಲ ಅಂತೀವಿ, ಅಥವಾ ಕ್ಯೂಬಲ್ ಬರುತ್ತೆ, ಒಂದು ಅಚ್ಚು ಬೆಲ್ಲ ಬರುತ್ತೆ. ಬಟ್ ನಿಮ್ಮ ಬೆಲ್ಲದಲ್ಲಿ ಶುಂಠಿ ಇದೆ, ಏಲಕ್ಕಿ ಇದೆ, ಜೀರಿಗೆ ಇದೆ, ಸೋಂಪಿದೆ, ತುಳಸಿ ಇದೆ. ಸೊ ಈ ಮಾಡರ್ನ್ ಟಚ್ ಕೊಡಬೇಕು ಬೆಲ್ಲಕ್ಕೆ ಅಂತ ನಿಮಗೆ ಯಾಕೆ ಆ ಥರ ಅನ್ನಿಸ್ತು? ಸಾಧಾರಣವಾಗಿ ತಿನ್ಬೋದಾಗಿತ್ತಲ್ಲ ಬೆಲ್ಲ ಮಾಡೋದಾಗಿದ್ದರೆ, ಬಟ್ ಈ ಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್? ಬೆಲ್ಲ ಅನ್ನುವಂಥದ್ದು ಆಹಾರ ಅಲ್ಲವೇ ಅಲ್ಲ. ಯಾಕಂದರೆ ನಾವು ಉದಾಹರಣೆಗೆ ನೋಡ್ತೀವಿ, ಯುಗಾದಿ ಬಂದರೆ ನಾವು ಬೇವು ಬೆಲ್ಲ ತಿಂತೀವಿ, ಸಂಕ್ರಮಣ ಬಂದರೆ ಎಳ್ಳು ಬೆಲ್ಲ ತಿಂತೀವಿ, ಪ್ರತಿ ಅಮಾವಾಸ್ಯೆಗೊಮ್ಮೆ ಬೇಳೆ ಬೆಲ್ಲ ತಿಂತೀವಿ. ಇದ್ರ ಉದ್ದೇಶ ಇಷ್ಟ, ಬೆಲ್ಲ ಅನ್ನುವಂಥದ್ದು ಆಹಾರ
ಅಲ್ಲವೇ ಅಲ್ಲ, ಇದೊಂದು ದಿವ್ಯ ಔಷಧಿ. ಆ ದಿವ್ಯ ಔಷಧಿಗೆ ಈಗ ನಾವು ಉದಾಹರಣೆಗೆ ಹೇಳಿದರೆ ನಮ್ಗೆ ಗಂಟಲು ಕಿರಿಕಿರಿ ಆದರೆ ನಾವು ಶುಂಠಿ ಮತ್ತು ಬೆಲ್ಲವನ್ನು ತಿಂತಾಯಿದ್ದೀವಿ. ಹಿಂದಕ್ಕಿಂತ ಕಾಲದಲ್ಲಿ ಅದಕ್ಕೆ ಅಲೆಪಾಕ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ. ಅಂದರೆ ಇಟ್ ಮೀನ್ಸ್ ಏನಂತಂದರೆ ಬೆಲ್ಲ ಮತ್ತು ಶುಂಠಿಯನ್ನು ತಿಂದಾಗ ನಮ್ಮ ಗಂಟಲು ಸರಳ ಆಗ್ತೈತೆ ಅಂತ. ಅದನ್ನು ನಾವು ಜೊತೆಗೆ ಕೂಡಿಸಿಕೊಟ್ಬಿಟ್ರೆ ಚೆನ್ನಾಗಿರ್ತೈತೆ ಅನ್ನುವಂಥ ಭಾವನೆ. ಮತ್ತು ನಾವು ಐಸ್ ಕ್ರೀಮ್ ಅಂಗಡಿಗೆ ನಾನು ಬಾಸರಿ ಹೋಗ್ತಿದ್ದೆ, ಅಲ್ಲಿ ಯಾವ ಫ್ಲೇವರ್ ಬೇಕಂತ ಕೇಳ್ತಿದ್ರು. ಅದಕ್ಕೆ ಬೇಡ, ನಾವು ಎಲ್ಲ ಫ್ಲೇವರಲ್ಲೂ ಏಲಕ್ಕಿಯನ್ನು ಡೈರೆಕ್ಟಾಗಿ ರೈತರಿಂದ ಬೆಳೆದಂಥ ಏಲಕ್ಕಿಯನ್ನು ಖರೀದಿ ಮಾಡ್ತೀವಿ, ಬೆಲ್ಲದಲ್ಲಿ ಸೇರಿಸಿ ಏಲಕ್ಕಿ ಬೆಲ್ಲ ಅಂತ ಕೊಡ್ತೀವಿ. 3-4 ವರ್ಷಗಳ ಹಿಂದೆ ನ್ಯೂಸ್ ಫಸ್ಟ್ ನಿಮ್ಮನ್ನು ಸಂದರ್ಶನ ಮಾಡಿತ್ತು. ಹೌದು ಸರ್. ಒಂದು ಸಕ್ಸಸ್ಫುಲ್ ಇಂಟರ್ವ್ಯೂ ಅದು. ಹೌದು ಸರ್. ಸೊ ಆಗ 30 ಟನ್ ಪ್ರತಿ ತಿಂಗಳು ಪ್ರೊಡಕ್ಷನ್ ಆಗ್ತಾ ಇತ್ತು. ಬಟ್ ಈಗ ನನಗೆ ಒಂದು ಕುತೂಹಲ ಇದೆ, ಇವತ್ತಿಗೆ ಅದು ಎಷ್ಟು ಜಾಸ್ತಿ ಆಗಿದೆ ಪ್ರೊಡಕ್ಷನ್ ನಿಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ, ನಿಮ್ಮ ಈ ಒಂದು ಜಾಗದಲ್ಲಿ ಎಷ್ಟು ವೃದ್ಧಿ ಆಗಿದೆ ಅಂತ? ಸರ್, ಆವಾಗ ನಮ್ಮಲ್ಲಿ ಪ್ರತಿ ತಿಂಗಳು 30 ಟನ್, ಸುಮಾರು 25ರಿಂದ 30 ಟನ್ ಪ್ರೊಡಕ್ಷನ್ ಮಾಡ್ತಿದ್ದೀವಿ. ಆವಾಗ 40ರಿಂದ 50 ಟನ್ ನಮಗೆ ಬೇಡಿಕೆ ಇತ್ತು. ಅದರ ಅನುಗುಣವಾಗಿ ನಮ್ಮಲ್ಲಿ ಆ ಮುಂಚೆ ಇರೋದು ಈಗ ಮತ್ತೊಂದು ಪ್ಲ್ಯಾಂಟ್ ಮಾಡಿದ್ದೀವಿ, ಯೂನಿಟ್ 2 ಅಂತ ಮಾಡಿದ್ದೀವಿ ಸರ್. ವೆರಿ ನೈಸ್, ವೆರಿ ನೈಸ್. ಯೂನಿಟ್ 2 ಅಂತ ಮಾಡಿದ್ದೀವಿ. ಇವಾಗ ನಮ್ಮದು ಒಂದೊಂದೇ ನಮ್ಮ ಹೊಸ ಯೂನಿಟಲ್ಲಿ ಪ್ರತಿದಿನ 4ರಿಂದ 5 ಟನ್ ಪ್ರೊಡಕ್ಷನ್ ಮಾಡ್ತೀವಿ. ಪ್ರತಿದಿನ 4ರಿಂದ 5 ಟನ್ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀವಿ. ಆದರೂ ಸಹಿತ ನಮಗೆ ಬಂದಂಥ ಏನು ಆರ್ಡರ್ ಬರ್ತಾ ಇದೆ ಅದನ್ನು ಪೂರೈಕೆ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಐ ಥಿಂಕ್ ಅದೇ ಥರನೇ ಇರಲಿ ಸರ್, ಅದು ಇನ್ನೂ ಜಾಸ್ತಿ ಆಗಲಿ. ಖಂಡಿತ ಸರ್. ಒಂದು ತಿಂಗಳಿಗೆ 30 ಟನ್ ಇದ್ದಂಥ ಒಂದು ಪ್ರೊಡಕ್ಷನ್ ಇವತ್ತು ಸರಿಸುಮಾರು 120ರಿಂದ 150 ಟನ್ ಒಂದು ತಿಂಗಳಿಗಾಗಿದೆ. ಹೌದು ಸರ್. ಆ್ಯಂಡ್ ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಅದರ ಒಂದು ಭಾಗವಾಗಿ. ಆ್ಯಂಡ್ ಈಗ ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಪ್ಯೂರ್ ನೇಚರ್ ಜಾಗ್ರಿ. ಸೊ ಖಂಡಿತವಾಗ್ಲೂ ರೈತರಿಗೋಸ್ಕರನೇ ತಯಾರಾಗ್ತಿರುವಂಥ ಒಂದು ಪ್ರಾಡಕ್ಟ್ ಇದು. ಅವರಿಂದ ಕಬ್ಬನ್ನು ಖರೀದಿ ಮಾಡ್ತೀರಿ ಆ್ಯಂಡ್ ಅದರಿಂದ ನೀವೇ ರೈತರೇ ಸೇರ್ಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಸೊ ಆ ಪ್ರೋಸೆಸ್ ಬಗ್ಗೆ ಹೇಳಿ. ಕಬ್ಬನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಅದು ಒಂದು ಜಾಗ್ರಿ ಪ್ರಾಡಕ್ಟ್ ಆಗಿ ಹೊರಗಡೆ ಬರೋವರೆಗೂ ಏನೆಲ್ಲ ನಡೆಯುತ್ತೆ ಒಳಗಡೆ? ಸರ್, ಏನಿಲ್ಲ, ಏನೆಂದರೆ ವ್ಯವಸ್ಥೆ ಅಂದರೆ ನಮ್ಮಲ್ಲಿ ಸಕ್ಕರೆ ಕಾರ್ಖಾನೆಗಳು ತುಂಬ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬೆಳಗಾವಿ ಮತ್ತು ಬಾಗಲಕೋಟೆ ಅಂತಂದ್ರೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅತಿ ಹೆಚ್ಚು ಇರ್ಬೋದು, 1-2 ಅಂಕಿಯೊಳಗೆ ಬರ್ಬೋದು. ಅಷ್ಟೊಂದು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿದಂಥ ನಾಡು ನಮ್ಮದು ಬಾಗಲಕೋಟೆ. ಇಲ್ಲಿ ಏನಾಗುತ್ತೆ ಸರ್, 4 ತಿಂಗಳ ಸಕ್ಕರೆ ಕಾರ್ಖಾನೆಗಳು ಸಮೃದ್ಧವಾಗಿ ಕಬ್ಬನ್ನು ಅರಿತವೆ. 4 ತಿಂಗಳಾದ್ಮೇಲೆ 8 ತಿಂಗಳು ಕಬ್ಬು ಅರಿಯೋದನ್ನು ನಿಲ್ಲಿಸ್ತವೆ. ಆ ಟೈಮಲ್ಲಿ ರೈತನ ಕಬ್ಬು ಬಂದಾಗ ರೈತ ಎಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಅವ್ನಿಗೊಂದು ಜಿಜ್ಞಾಸೆ ಹುಟ್ಟತ್ತೆ. ಅದಕ್ಕಾಗಿ ನಾವು ಪ್ಲ್ಯಾಂಟ್ ಹಾಕೋದ್ರಿಂದ ಈ ರೈತರಿಗೆ ಏನಾಗುತ್ತೆ ಸರ್, ಅವ್ರ ಕಬ್ಬು ಬಂತಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ತಾರೆ. ನಾವು ಕಾರ್ಖಾನೆಗಳಿಗಿಂತಲೂ 200 ರೂಪಾಯಿ ದರವನ್ನು ಹೆಚ್ಚಿಗೆ ಕೊಡ್ತೀವಿ. ಕಾರ್ಖಾನೆಗಳು ಕಬ್ಬು ಹೋದ್ಮೇಲೆ 1 ತಿಂಗಳು ಅಥವಾ 2 ತಿಂಗಳು 3 ತಿಂಗಳಿಗೆ ರೈತರಿಗೆ ಪೇ ಮಾಡ್ತಾವೆ. ನಾವು ಹಾಗಿಲ್ಲ, ಕಬ್ಬು ವೇಟು ಪೇ ಮಾಡ್ತೀವಿ. ಅವ್ರ ತೂಕ ಆದ ತಕ್ಷಣದಂಗೆ ಅವ್ರಿಗೆ ಹಣ ಪಾವತಿ ಮಾಡ್ತೀವಿ. ಇದರಿಂದ ರೈತರಿಗೆ ಆರ್ಥಿಕ ಸಂಕಷ್ಟದಿಂದ ತರಲಿಕ್ಕೆ ನಮ್ಮ ಪ್ಯೂರ್ ನೇಚರ್ ಜಾಗ್ರಿ ಸಂಸ್ಥೆ ಶ್ರಮ ಪಡ್ತಾ ಇದೆ ಅಂತ ಹೇಳ್ಬೋದು ಸರ್. ಖಂಡಿತ. ಒಬ್ಬ ನಾರ್ಮಲ್ ಅಂದರೆ ಕಾಮನ್ ಮ್ಯಾನ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಅಂದರೆ ಒಬ್ಬರು ತಲೆಯಲ್ಲಿ ಒಂದು ಡೌಟ್ ಇದ್ದೇ ಇರುತ್ತೆ, ಸಕ್ಕರೆಗೂ ಬೆಲ್ಲಾಗೂ ಇರುವಂಥ ವ್ಯತ್ಯಾಸನೇ, ಎರಡೂ ಸಿಹಿನೇ, ಬಟ್ ಬೆಲ್ಲನೇ ಯಾಕೆ ತಿನ್ನಬೇಕು, ಅದರಲ್ಲೂ ಕ್ಯಾಲರೀಸ್ ಇರುತ್ತೆ, ಸಕ್ಕರೆಯಲ್ಲೂ ಕ್ಯಾಲರೀಸ್ ಇರುತ್ತಲ್ಲ ಅಂತ. ಸೊ ನಿಮ್ಮ ಉತ್ತರ ಏನದಕ್ಕೆ? ತುಂಬ ಒಳ್ಳೆಯ ಕ್ವಶನ್ ಸರ್. ಸಕ್ಕರೆ ಅಂದರೆ ಏನಂತಂದರೆ ಸರ್, ಇವತ್ತು ನಾವೆಲ್ಲ ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ, ಅದು ವಿಷ ಅಂತ ಕರಿತಾ ಇದ್ದಾರೆ. ಅದರಂತೆ ವೈಟ್ ಏನು ಬರುತ್ತೆ, ಅಕ್ಕಿ ಇರ್ಬೋದು, ಇನ್ನೊಂದು ಮತ್ತೊಂದು ಮೈದಾ, ಇದು ಎಲ್ಲ ವಿಷ ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ ಸರ್, ನಾವು ಬಾಯ್ಲ್ ಮಾಡ್ತಿರ್ತೀವಿ ಹಾಲನ್ನು, ಅವರು ಬಾಯ್ಲ್ ಮಾಡ್ತಾರೆ, ನಾವು ಬಾಯ್ಲ್ ಮಾಡ್ತೀವಿ. ಅದನ್ನು ಬಿಳಿಯಾಗಿಸೋದಕ್ಕೆ ಸಾಕಷ್ಟು ಪ್ರಮಾಣದ ಕೆಮಿಕಲ್ಗಳನ್ನು ಬಳಸಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ. ಆಗ ಸಿಹಿ ಮಾತ್ರ ಉಳಿದಿರುತ್ತೆ. ಅಲ್ಲಿ ನೀವು ಸಕ್ಕರೆ ತಿಂದಾಗ ಸಿಹಿ ಮಾತ್ರ ದೇಹಕ್ಕೆ ತಲುಪತ್ತೆ. ಬೆಲ್ಲವನ್ನು ತಿಂದಾಗ ಸಿಹಿ ಜೊತೆ ಪೋಷಕಾಂಶಗಳು ದೊರೆಯುತ್ತವೆ, ನ್ಯೂಟ್ರಿಯೆಂಟ್ಸ್ ದೊರೆಯುತ್ತೆ. ಲಘು ಪೋಷಕಾಂಶಗಳು, ಸೂಕ್ಷ್ಮ ಪೋಷಕಾಂಶಗಳು, ಬಾಡಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಬೆಲ್ಲದಿಂದ ದೊರೆಯೋದ್ರಿಂದ ಎರಡೂ ಸಿಹಿನೇ. ಆದರೆ ಎರಡೂದರಲ್ಲಿ ಡಿಫ್ರೆನ್ಸ್ ಏನಂತಂದರೆ, ಅಲ್ಲಿ ಪೋಷಕಾಂಶಗಳು ಬರ್ನ್ ಆಗಿರುತ್ತೆ, ಇಲ್ಲಿ ಬೆಲ್ಲದಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ. ಅದಕ್ಕಾಗಿ ಬೆಲ್ಲ ತಿನ್ನೋದ್ರಿಂದ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದನ್ನೋ ದೃಷ್ಟಿಯಿಂದ ಬೆಲ್ಲ ತಿನ್ನಿರಿ ಅಂತ ಯಕ್ಷಿಂದ ನಮ್ಮ ಪೂರ್ವಜರು ಹೇಳ್ಕೊಂಬಂದೆ ಸರ್. ಆ್ಯಂಡ್ ಅಫ್ಕೋರ್ಸ್ ಸರ್, ನೀವು ಬೆಸ್ಟ್ ಇನೋವೇಟಿವ್ ಫಾರ್ಮರ್ 2023 ಈ ಪ್ರಶಸ್ತಿಯನ್ನು ಕೇಂದ್ರ ಸಚಿವರಿಂದ ಪಡ್ಕೊಂಡಿದ್ದೀರಿ. ಹೌದು ಸರ್. ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಇಷ್ಟೆಲ್ಲ ಇನೋವೇಷನ್ ಆಯಿತು ಅಂದರೆ, ಬೆಲ್ಲದಲ್ಲಿ ಜೀರಿಗೆ ಆಯಿತು, ಸೋಂಪು ಆಯಿತು, ತುಳಸಿ ಆಯಿತು. ಸೊ ನಿಮ್ಮ ತಲೆಯಲ್ಲಿ ಇನೋವೇಷನ್ ಲೆಕ್ಕದಲ್ಲಿ ನಾವು ನೋಡೋ ಹಾಗಿದ್ರೆ ಇನ್ನೇನಾದರೂ ಎಕ್ಸ್ಟ್ರಾ ಆ್ಯಡ್ ಆಗುತ್ತಾ ಫ್ಲೇವರ್ಗಳು ಮುಂದಿನ ವರ್ಷಗಳಲ್ಲಿ, ಬರೋ ವರ್ಷಗಳಲ್ಲಿ? ಸರ್, ಈಗಾಗಲೇ R&D ಒಳಗೆ ಇದೆ ಸರ್. ಈಗ ನಾವು ಅನೇಕ ಐಸ್ ಕ್ರೀಮ್ಗಳನ್ನು ತಿಂತಾ ಇದ್ದೀವಿ. ಇನ್ನು ಮುಂದಿನ ನಮ್ಮ ಸ್ಟೆಪ್ ಏನಂತಂದರೆ, ಕಬ್ಬಿನ ಹಾಲಿನಿಂದ ತಯಾರಿಸಿದಂಥ ಐಸ್ ಕ್ರೀಮನ್ನು ಮುಂದಿನ ವರ್ಷ ಮಾರುಕಟ್ಟೆಗೆ ತರ್ತಾ ಇದ್ದೀವಿ ಸರ್. ಅದು R&D ನಡೀತಾ ಇದೆ. ಅದೇ ರೀತಿಯಾಗಿ ಈ ಕಬ್ಬಿನ ಬಗ್ಯಾಸ್ನಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಆ ಕಬ್ಬಿನ ಬಗ್ಯಾಸನ್ನು ಬಳಸಿಕೊಂಡು
ಬಿಸ್ಕೆಟನ್ನು ಮಾಡುವಂಥದ್ದು ಟೆಕ್ನಾಲಜಿಯನ್ನು SBI ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಕೊಯಮತ್ತೂರು ಜೊತೆ ಮಾತಾಡಿಕೊಂಡು ಆ ಬಿಸ್ಕೆಟನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಸರ್. ಈಗ ಆನ್ ಗೋಯಿಂಗ್ ಇದೆ ಸರ್ ಅದರಲ್ಲಿ. ಸರ್, ಈಗ ನಿಮ್ಮ ಬೆಲ್ಲದ ಒಂದು ಪ್ರೊಡಕ್ಷನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಒಂದು ಸರ್ತಿಗೆ ಎಷ್ಟು ಲೀಟರ್ ಕಬ್ಬಿನ ಹಾಲು ಬೇಕಾಗುತ್ತೆ ಆ್ಯಂಡ್ ಅಷ್ಟು ಕಬ್ಬಿನ ಹಾಲು ಒಂದು ಸರ್ತಿ ಪ್ರೊಡ್ಯೂಸ್ ಆದರೆ ಎಷ್ಟು kg ಬೆಲ್ಲ ಸಿಗುತ್ತೆ ಅಂತ. ಸೊ ಪ್ಯೂರ್ ಆ್ಯಂಡ್ ಹೈಜೆನಿಕ್ ನಿಮ್ಮ ಟ್ಯಾಗ್ ಲೈನ್. ಹಾಂ ಸರ್. ಸೊ ಹೆಂಗೆ ನಡೆಯುತ್ತೆ ಒಳಗಡೆ ಪ್ರೋಸೆಸ್? ಸರ್, ನಾವು ಕಬ್ಬನ್ನು ರೈತರಿಂದ ಕಟ್ ಮಾಡ್ಕೊಂಡು ತೊಗೊಂಬಂದಮೇಲೆ ಅದನ್ನು ಕ್ರಷಿಂಗ್ ಮಾಡ್ತೀವಿ. ಕ್ರಷಿಂಗ್ ಮಾಡಿದಾಗ 1000 ಲೀಟ್ರ್ ಜ್ಯೂಸನ್ನು ನಾವು ಕಡಾಯಿ ತೊಗೋತೀವಿ ಸರ್. 1000 ಲೀಟರ್ ಕಡಾಯಿ ತೊಗೊಂಡ್ಮೇಲೆ ಅದರಲ್ಲಿ ಈ ಬೆಂಡಿ ರಸ ಸೇರಿಸ್ತೀವಿ. ಅದು ಬೆಂಡಿ ರಸ ಸೇರಿಸಿ ಒಂದು ಅರ್ಧ ಗಂಟೆ ಬಾಯ್ಲ್ ಮಾಡಿದ ಮೇಲೆ ಅದರಲ್ಲಿರುವಂಥ ಮಡ್ಡಿ ಅಂತೀವಿ ನಾವು, ಈ ಕಡೆ ಉತ್ತರ ಕರ್ನಾಟಕದ ಮಳ್ಳಿ ಅಂತೀವಿ. ಮಡ್ಡಿ. ಹಾಂ, ಮಡ್ಡಿ. ಆ ಮಡ್ಡಿಯನ್ನು ಸುಮಾರು 1 ಕ್ವಿಂಟಾಲ್ದಷ್ಟು ಆ ಮಡ್ಡಿ 100 kg ಮಡ್ಡಿ ಬರುತ್ತೆ. 1000 ಲೀಟರ್ಗೆ 100 kg ಅಷ್ಟು ಮಡ್ಡಿ ಇಂಪ್ಯೂರಿಟೀಸ್ ಬರುತ್ತೆ. ಮಡ್ಡಿ ಬರುತ್ತೆ. ಆ ಮಡ್ಡಿಯನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನಾಗಿ ತೆಗಿತೀವಿ. ಮಡ್ಡಿಯನ್ನೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಆಮೇಲೆ ನಮ್ಮ 1.5 ತಾಸು ಅದು ಬಾಯ್ಲಿಂಗ್ ಪ್ರೊಸೆಸ್ ನಡೆಯುತ್ತೆ. ಬಾಯ್ಲಿಂಗ್ ಪ್ರೊಸೆಸ್ ನಡೆದ ಮೇಲೆ ನಾವು ಕೂಲಿಂಗ್ ಪ್ಯಾನಿಗೆ ಹಾಕ್ಕೊಂಡು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಮೋಲ್ಡಲ್ಲಿ ಹಾಕ್ಕೊಂಡು ನಾವು ಸೈಜ್ ರೆಡಿ ಮಾಡ್ತೀವಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಸರ್, ನಾವು ಪೂರ್ತಿಯಾಗಿ ಕ್ಲೀನ್ ಆ್ಯಂಡ್ ಹೈಜೆನಿಕ್. ಪ್ಯೂರ್ ಆ್ಯಂಡ್ ಹೈಜೆನಿಕ್ ನಮ್ಮದು ಮೊದಲ ಆದ್ಯತೆ ಸರ್ ಹೈಜೆನಿಕ್ಕಿಗೆ. ನಾವು ಎಲ್ಲಿಯೂ ಹೊರಗೆ ಒಬ್ಬರನ್ನ ಹೇರ್ ಕ್ಯಾಪ್ ಇಲ್ಲದೆ ಬಿಡಲ್ಲ, ಮಾಸ್ಕ್ ಇಲ್ಲದೆ ಬಿಡಲ್ಲ, ಆಮೇಲೆ ಹ್ಯಾಂಡ್ ಗ್ಲೌಸ್ ಇಲ್ಲದೆ ಬಿಡಲ್ಲ, ಎಫ್ರಾನ್ ಇಲ್ಲದೆ ಬಿಡಲ್ಲ. ಈ ಥರ ನಾವು ಕ್ಲೀನ್ ಆ್ಯಂಡ್ ಹೈಜೆನಿಕ್ ಇಡೋದ್ರಿಂದ ಅದು ತಿನ್ನುವಂಥ ಆಹಾರ ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಬಳಸುವಂಥ ಒಂದು ದಿವ್ಯ ಔಷಧಿ. ಬೆಲ್ಲವನ್ನು ಔಷಧಿ ಅಂತ ನಾವು ಪರಿಗಣನೆ ಮಾಡೋ ಟೈಮ್ದಾಗ ಅದನ್ನು ಸ್ವಚ್ಛಂದವಾದಂಥ ಕೈಗಳಿಂದ ಮತ್ತು ಅಲ್ಲಿ ವಾತಾವರಣ ಸ್ವಚ್ಛವಾಗಿರುವಂಥ ವಾತಾವರಣದಲ್ಲಿ ನಾವು ಬೆಲ್ಲವನ್ನು ತಯಾರು ಮಾಡ್ತೀವಿ ಸರ್. ಈಗ ನಿಮ್ಮ ಬೆಲ್ಲ ಕೂಡ ಮಾರ್ಕೆಟಲ್ಲಿದೆ ಆ್ಯಂಡ್ ಬೇರೆ ಬೇರೆ ಕಾರ್ಪೊರೇಟ್ ದೊಡ್ಡ ಪ್ಲೇಯರ್ಗಳ ಬೆಲ್ಲ ಪ್ರಾಡಕ್ಟ್ ಕೂಡ ಈಗ ಮಾರ್ಕೆಟ್ನಲ್ಲಿದೆ. ಸೊ ಈ ಮಾರ್ಕೆಟ್ನ ಒಂದು ಕಾಂಪಿಟೇಷನ್ ಹೆಂಗಿದೆ ಸರ್? ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂಥ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಒಂದು ಪೈಪೋಟಿ ಮಧ್ಯೆ ಹೆಂಗೆ ಈ ಒಂದು ಮ್ಯಾನೇಜ್ ಮಾಡ್ತಾ ಇದೆ ಅಂತ? ಸರ್, ನಾನು ಇದರಲ್ಲಿ ಭಾಳ ಖುಷಿಯಿಂದ ಹೇಳ್ತಿದ್ದೀನಿ. ಎಲ್ಲ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ, ದಾಂಗುಡಿಯನ್ನು ಇಟ್ಟಿದ್ದಾರೆ. ಆದರೆ ಅದರ ಮಧ್ಯದಲ್ಲಿ ಒಬ್ಬ ಸಂಗಾನಟ್ಟಿಯ ಒಬ್ಬ ರೈತನ ಬೆಲ್ಲ, ಈ ಮಣ್ಣಿನ ಬೆಲ್ಲ ಅಷ್ಟೊಂದು ಚೆನ್ನಾಗಿ ಓಡ್ತಾ ಇದೆ. ಅದಕ್ಕೆ ತುಂಬ ಬಲವಾದ ಕಾರಣ ಇದೆ ಸರ್. ಏನಂತಂದರೆ ಕಾರ್ಪೊರೇಟ್ ಕಂಪ್ನಿಗಳು ಇನ್ಯಾರೋ ಬೆಲ್ಲ ತಯಾರು ಮಾಡ್ತಾರೆ, ಅವ್ರು ಕೆಮಿಕಲ್ ಹಾಕಿ ತಯಾರು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅವ್ರು ನೋಡೇ ಇರೋದಿಲ್ಲ. ಅವರು ಅದನ್ನು ಬೆಲ್ಲವನ್ನು ಖರೀದಿ ಹಾಕಿ ಮಾಡ್ತಾರೆ, ತಮ್ಮದೇ ಬ್ರ್ಯಾಂಡನ್ನು ಹಾಕಿಬಿಟ್ಟು ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಇಲ್ಲಿ ಹಾಗಿಲ್ಲ ಸರ್. ನಾನೇ ತಯಾರು ಮಾಡ್ತೀನಿ, ನಾನೇ ಮಾರುಕಟ್ಟೆ ಮಾಡ್ತೀನಿ. ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಹೆಂಗೆ ಬೆಲ್ಲ ತಯಾರು ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಹಾಗಿಲ್ಲ ಸರ್. ಯಾರೋ ತಯಾರು ಮಾಡ್ತಾರೆ, ಯಾರೋ ಪ್ಯಾಕಿಂಗ್ ಮಾಡ್ತಾರೆ, ಯಾರೋ ಬಂದು ಮಾರುಕಟ್ಟೆ ಮಾಡ್ತಾರೆ, ಇನ್ಯಾರೋ ಖರೀದಿ ಮಾಡ್ತಾರೆ. ಅಲ್ಲಿ ಸಂಬಂಧಗಳಿಲ್ಲ. ಇಲ್ಲಿ ಖರೀದಿ ಮಾಡುವಂಥ ಗ್ರಾಹಕ ಮತ್ತು ರೈತನಿಗವಾದಂಥ ಅನೋನ್ಯ ಸಂಬಂಧ ಇದೆ ಸರ್. ಅದಕ್ಕಾಗಿ ನನ್ನ ಬ್ರ್ಯಾಂಡ್ ಆ ಕಾರ್ಪೊರೇಟ್ ಕಂಪ್ನಿಗಳಿಗಿಂತ ತುಂಬ ಚೆನ್ನಾಗಿ ಮಾಡ್ತಾ ಇದೆ ಸರ್. ಸರ್, ಯಾವುದೇ ಸಂಸ್ಥೆ ಆಗಿರಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಬರೀ ಒಂದೇ ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ. ಸೊ ನಿಮ್ಮ ತಂಡದ ಜೊತೆಗೆ ನಿಮ್ಮ ನೇತೃತ್ವದಲ್ಲಿ ರೈತ ಸಂಘಟನೆಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಮುಖ್ಯವಾಗಿ, ಸೊ ಅವರ ಸಹಕಾರದಿಂದಾನೇ ನನಗನ್ಸೋ ಪ್ರಕಾರ ಈ ಸಂಸ್ಥೆ ಯಶಸ್ಸು ಗಳಿಸೋದಕ್ಕೆ ಸಾಧ್ಯವಾಗಿರೋದು. ಸೊ ಅವ್ರ ಬಗ್ಗೆ ಹೇಳೋ ಹಾಗಿದ್ರೆ ಅವರ ಸಪೋರ್ಟ್ ಯಾವ ಥರ ಇತ್ತು ಸರ್? ಅದರ ಸಪೋರ್ಟ್ ಬಗ್ಗೆ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಬೈತು. ಅದರಲ್ಲಿ 35% ಸಬ್ಸಿಡಿ ಕೊಡ್ತಾಯಿದ್ರು. ಆದರೆ ಕರ್ನಾಟಕ ಸರ್ಕಾರ ಅದರ ಜೊತೆಗೆ 15% ಸಬ್ಸಿಡಿಯನ್ನು ಕೊಟ್ಟು 50% ಸಬ್ಸಿಡಿ ಮಾಡಿದರು. ನೀವು ರೈತ ಎಷ್ಟೇ ಲೋನ್ ತೊಗೊಂಡ್ರು ಅದರಲ್ಲಿ 50% ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ತಕ್ಷಣ ಅದಕ್ಕೆ ಕೃಷಿ ಇಲಾಖೆ ಮತ್ತು ಈ ಕೆಪೆಕ್ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಓಕೆ. ಸೊ ರೈತ ಸಂಘಟನೆಗಳ ಬಗ್ಗೆ ಮಾತಾಡೋಗಿದ್ರೆ ಈ ಭಾಗದಲ್ಲಿ ಅವರ ಬೆಂಬಲ ನಿಮಗೆ ಹೆಂಗಿತ್ತು ಸರ್? ರೈತ ಸಂಘಟನೆಯ ಸಹಕಾರ ಅನ್ನುವಂಥ ಮಾತು ಬಂದಲ್ಲಿ ನಾನು ಖುಷಿಯಿಂದ ಹೇಳಲಿಕ್ಕೆ ಪಡ್ತೀನಿ. ಒಬ್ಬ ರೈತ ಉದ್ಯಮಿಯಾಗಿ ಹೊರಹೊಮ್ತಾನೆ ಅಂತಂದರೆ ಸಮಾಜದಲ್ಲಿ ಎಷ್ಟೇ ಸಂಘಟನೆಗಳಿರ್ಬೋದು, ಮೊದಲನೇ ಸ್ಥಾನದಲ್ಲಿ ನಿಂತು ಖುಷಿ ಪಡುವಂಥ ಒಂದೇ ಒಂದು ಸಂಘಟನೆ ಇದ್ದರೆ ಅದು ರೈತ ಸಂಘಟನೆ. ಖಂಡಿತ. ಯಾಕಂದ್ರೆ ಹೇಳಿದ್ರಿ ಅದನ್ನು. ಯಾಕೆಂದರೆ ಸರ್, ರೈತ ತಾನು ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಮಾಡಿ ಇವತ್ತು MNC ಕಂಪ್ನಿಗಳಿಗೂ ಸಹಿತ ಕಿಂತಲೂ ಸುಂದರವಾದಂಥ ಪ್ರಾಡಕ್ಟನ್ನು ತಯಾರು ಮಾಡಿ ಮಾರ್ತಾನೆ ಅಂತಂದಾಗ ರೈತ ಬೆನ್ನೆಲುಬಾಗಿ ನಿಂದಿರೋದಷ್ಟೇ ಅಲ್ಲ, ತಾನೇ ಮುಂದಾಳತ್ವ ವಹಿಸಿ ಈ ರೈತ ಬೆಳೆದಂಥ ಪ್ರಾಡಕ್ಟನ್ನು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಪರಿಚಯ ಮಾಡೋದರಲ್ಲಿ ರೈತ ಸಂಘಟನೆಯ ಪಾತ್ರ ಭಾಳ ದೊಡ್ಡದಿದೆ ಸರ್. ವೆರಿ ನೈಸ್ ಸರ್. ಅದು ನಿಜವಾಗ್ಲೂ ಅಷ್ಟು ಹೃದಯಪೂರ್ವಕವಾಗಿ ನೀವು ಹೇಳೋದು ನೋಡಿದ್ರೆ ಗೊತ್ತಾಗುತ್ತೆ ಅವರ ಒಂದು ಸಪೋರ್ಟ್ ಯಾವ ಥರ ಇತ್ತು. ತುಂಬ ಇದೆ ಆ್ಯಂಡ್ ಎಷ್ಟು ಚೆನ್ನಾಗಿ ನಿಮ್ಮನ್ನು ಪ್ರಮೋಟ್ ಮಾಡಿದ್ದಾರೆ ಅಂತ. ಹೌದು ಸರ್. ಆ್ಯಂಡ್ ಕೊನೆಯದಾಗಿ ಸರ್, ನೀವು ನಿಮ್ಮ ಪ್ರಾಡಕ್ಟ್ನ ಫ್ರಾಂಚೈಸಿಯಾಗಿ ಕೊಡ್ತಾ ಇದ್ದೀರಾ, ಅಕಸ್ಮಾತ್ ಕೊಡೋ ಹಾಗಿದ್ರೆ ಕೊಂಡ್ಕೊಳ್ಳೋರು ಯಾವ ಥರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನಾವು ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಈಗ ನಾವು ಫ್ರಾಂಚೈಸಿಯನ್ನು ಕೊಡ್ತಾ ಇದ್ದೀವಿ ಸರ್. ನಮ್ಮ ಕೆಳಗಡೆ ಇರುವಂಥ ವೆಬ್ಸೈಟನ್ನು ನೀವು ಸಂಪರ್ಕ ಮಾಡ್ಬೋದು, ಅದು ನಮ್ಮ ಕೆಳಗಡೆ ಇರುವಂಥ ಇಮೇಲನ್ನು ನೀವು ಸಂಪರ್ಕ ಮಾಡ್ಬೋದು, ಅಥವಾ ನನ್ನ ನಂಬರ್ಗೂ ಕಾಲ್ ಮಾಡ್ಬೋದು.
ಇದ್ರ ಎಲ್ಲವನ್ನೂ ಮೀರಿ ಇಲ್ಲಿ ಏನಿದೆ ಅಂದರೆ ಸರ್, ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಕಾರ್ಪೊರೇಟ್ ಕಂಪ್ನಿಗಳಿಗೂ ಮತ್ತು ನಿಮಗಿರುವಂಥ ವ್ಯತ್ಯಾಸ ಏನು ಅಂತ. ಕಾರ್ಪೊರೇಟ್ ಕಂಪ್ನಿಗಳಿಂದ ನೀವು ತಲುಪಲಿಕ್ಕೆ ಗ್ರಾಹಕರು ಖರೀದಿ ಮಾಡಿದ ಮೇಲೆ ಅದು ಕೆಟ್ಟರೆ ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಹಾಗಿಲ್ಲ. ನೀವು 1 kg ಬೆಲ್ಲ ಖರೀದಿ ಮಾಡಿದಾಗ ಅದು ಹಾಳಾದರೆ ನೀವು ಡೈರೆಕ್ಟಾಗಿ ನನ್ನನ್ನು ಸಂಪರ್ಕಿಸಿದರೆ ಆ ಹಾಳು ಏನಾಗಿರುತ್ತೆ, ಆ ಬೆಲ್ಲನೂ ಸಹಿತ ನಿಮ್ಮ ಮನೆಗೆ ತಲುಪಿಸುವವರಿಗೂ ನಾನೊಬ್ಬ ರೈತನಾಗಿ ಭರವಸೆ ಕೊಡ್ತಾ ಇದ್ದೀನಿ ಸರ್. ಅದಕ್ಕಾಗಿ ನಾನು ಬೆಲ್ಲ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ನಮ್ಮ ಕನ್ನಡದ ಮಣ್ಣಿನ ಒಂದು ಪ್ರಾಡಕ್ಟ್ ಇವತ್ತು ಬೇರೆ ಎಲ್ಲ ದೇಶದಲ್ಲೂ ಸಿಗ್ತಾ ಇದೆ, ಅಲ್ಲೂ ಕೂಡ ಸಕ್ಸಸ್ ಕಂಡಿದೆ ಅಂತಂದರೆ ನಮಗೆ ಒಂದು ರೀತಿ ಹೆಮ್ಮೆ ಅದು. ಆ್ಯಂಡ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು ಸರ್. ಸೊ ನಮ್ಮ ಕನ್ನಡ ಮಣ್ಣಿನಿಂದ ಹುಟ್ಟಿದಂಥ ಪ್ರಾಡಕ್ಟ್ ಇದು. ಬಾಗಲಕೋಟೆಯ ಸಂಗಾನಟ್ಟಿಯಿಂದ ಶುರುವಾದಂಥ ಈ ಪ್ರಾಡಕ್ಟ್ ಇವತ್ತು ವಿಶ್ವದ ಮಾರ್ಕೆಟ್ನಲ್ಲೂ ಕೂಡ ತನ್ನ ಹೆಸರನ್ನು ಹಾಗೂ ತನ್ನ ಛಾಪನ್ನು ಮೂಡಿಸ್ತಾ ಇದೆ. ಅದು ಒಬ್ಬ ಕನ್ನಡಿಗನಾಗಿ ನನಗೆ ಒಂದು ಹೆಮ್ಮೆಯ ವಿಚಾರ. ಸೊ ಈ ಥರ ಮತ್ತಷ್ಟು ಪ್ರಾಡಕ್ಟ್ಗಳು ನಮ್ಮ ಕನ್ನಡ ಮಣ್ಣಿಂದ ಆಚೆ ಬರಲಿ ಆ್ಯಂಡ್ ಎಲ್ಲ ಕಡೆ ಅದು ಸಕ್ಸಸ್ ಕಾಣಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.